ಪುಷ್ಪಂಜ್ ಅವ್ರು ಬಂದಿದ್ದಾರೆ, ಅವ್ರ ಜೊತೆ ಮಾತಾಡಿ. ಸರ್, ಈಗ ಏನು ಹೇಳ್ತಾರೆ ಸರ್ ಈ ಒಂದು ನೋಡಿ, ಈ ಹತ್ಯೆಗೆ ನೇರ ಪೊಲೀಸ್ ಇಲಾಖೆ ಹೊಣೆಯನ್ನು ನಾನು ಹೊರಿಸ್ತೇನೆ ಮತ್ತು ಈ ರಾಜ್ಯ ಸರ್ಕಾರದ ಈ ರೀತಿಯ ಒಂದು ಅಲ್ಪಸಂಖ್ಯಾತರ ತುಷ್ಟೀಕರಣದ ನೀತಿ ಇದು ಈ ಹತ್ಯೆಗೆ ಕಾರಣ ಆಗಿರತಕ್ಕಂಥದ್ದು. ಸರ್, ಈಗ ಪೊಲೀಸರು ಹೇಳ್ತಾ ಇದ್ದಾರೆ ಇದೊಂದು ಪ್ರತೀಕಾರ ಆಗಿರ್ಬೋದು ಅಥವಾ ಅವರಿಗೆ 1 ವರ್ಷದಿಂದ ನಾವು ವಾರ್ನಿಂಗ್ ಮಾಡಿದ್ದೆ ಅನ್ನೋದು. ನಿಮಗೆ ಏನು ಗೊತ್ತಾಯ್ತು? ಅಲ್ಲ ರೀ, ಪೊಲೀಸ್ನವರಿಗೆ ಪ್ರತೀಕಾರ ಅಂತ ಕಾಣೋದಿದ್ರೆ ಯಾಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಲಿಲ್ಲ? ಒಬ್ಬ ವ್ಯಕ್ತಿಗೆ ಈ ರೀತಿ ಹತ್ಯೆ ಮಾಡ್ತಾರೆ ಎನ್ನುವಂಥದ್ದು ಪೊಲೀಸ್ ಇಲಾಖೆಗೆ ಗೊತ್ತಿದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಿತ್ತಲ್ಲ. ಅದನ್ನು ಹೊರತುಪಡಿಸಿ ಪ್ರತಿದಿನ ಬಂದು ಸುಹಾಸ್ನ ಗಾಡಿಯನ್ನು ನಿತ್ಯ ತಪಾಸಣೆ ಮಾಡತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದ್ರಲ್ಲ. ಪ್ರಾಯಶಃ ಇವತ್ತು ಗಾಡಿಯಲ್ಲಿ ಏನಾದರೂ ಅವರ ಆತ್ಮರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಮಾರಕ ಅಸ್ತ್ರಗಳು ಇದ್ದಿದ್ದರೆ ಅವರ ಆತ್ಮರಕ್ಷಣೆ ಆಗ್ತಾ ಇತ್ತಲ್ಲ. ಹಾಗಾದರೆ ನೇರ ಇವತ್ತು ಕೊಲೆ ಮಾಡಿರ್ತಕ್ಕಂಥ ಈ ಕೊಲೆಗಾರರು ಯಾರಿದ್ದಾರೆ ಅವ್ರ ಜೊತೆ ಪೊಲೀಸ್ ಇಲಾಖೆ ಶಾಮೀಲಾಗಿದೆ ಅಂತ ಹೇಳ್ತೇನೆ ನಾನು. ಶಾಮೀಲಾಗೇ ಮಾಡಿದ್ದಾರೆ. ಯಾಕೆ 1 ತಿಂಗಳಿಂದ ಮಾರಕಾಸ್ತ್ರ ಇದೆಯಾ, ಯಾವುದಿದೆ, ಅದು ಇಲ್ವಾ ಇದಿಲ್ವಾ ಅಂತ ಯಾಕೆ ಚೆಕ್ ಮಾಡಬೇಕಿತ್ತು? ಅವರಿಗೆ ಆತ್ಮರಕ್ಷಣೆಗೆ ಅವಕಾಶ ಕೊಡಬೇಕಿತ್ತಲ್ಲ. ಇಲ್ಲ, ನೀವು ಆತ್ಮರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಮಾರಕಾಸ್ತ್ರಗಳನ್ನು ಹೊಂದುವಂಥದ್ದು ಕಾನೂನು ರೀತಿಯಲ್ಲಿ ಅಪರಾಧ ಅಂತಾದರೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಿತ್ತು. ಸರ್, ಅವರಿಗೆ ಏನಾದರೂ ಗಾಡಿ ತಪಾಸಣೆ ಮಾಡುವಂಥದ್ದು, ಮನೆಗೆ ಏನಾದರೂ ಈ ರೀತಿ ನಿತ್ಯವೂ ಈ ರೀತಿಯ ತಪಾಸಣೆ ಮಾಡ್ತಾ ಇದ್ರು ಎನ್ನುವಂಥದ್ದು ಇವತ್ತು ನಮಗೆ ಅವರ ಎಲ್ಲ ಸಂಗಡಿಗರು, ಅವರ ಗೆಳೆಯರು ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ಬಂದಿರತಕ್ಕಂಥದ್ದು. ಕಳೆದ 1 ತಿಂಗಳಿಂದ ನಿರಂತರವಾಗಿ ಪೊಲೀಸರು ಈ ರೀತಿಯ ಅವರನ್ನು ತಪಾಸಣೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಪ್ರಾಯಶಃ ಇದರ ಹಿಂದೆ ಏನು ಅಡಗಿದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆ ಹೇಳಬೇಕು, ಸರ್ಕಾರ ಹೇಳಬೇಕು. ಒಳಗಡೆ ಹೋಗಿ ಮಾತನಾಡಿ ಬಂದರೆ ಅದರ ವಿಡಿಯೋಗಳನ್ನು ಕೂಡ ನೋಡಿದ್ರಿ, ನಿಮಗೆ ಏನು ಅನಿಸುತ್ತೆ ಸರ್? ಅವರು ಏನು ಹೇಳಿದ್ರಲ್ಲ ಒಳಗಡೆ? ನೋಡಿ, 6 ಜನರು ಇದ್ದಂಥ ಸಂದರ್ಭದಲ್ಲಿ ಒಂದು ಸಿನಿಮಾ ಮಾದರಿಯ ರೀತಿಯಲ್ಲಿ 3 ವೆಹಿಕಲಲ್ಲಿ ಸುಮಾರು 10-15 ಜನ ಬಂದು ಈ ರೀತಿ ದಾಳಿ ಮಾಡ್ತಾರೆ ಅಂತ ಹೇಳಿದರೆ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಬಡಿಗೆ ಇಲ್ಲದಂಥ ಯುವಕರು ಹೇಗೆ ಅವರು ಆತ್ಮರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ? 15-16 ಜನರ ಅವರು ಮಾರಕಾಸ್ತ್ರಗಳಿಂದ ಬಂದು ಹೊಡೆದಾಗ ಪ್ರಾಯಶಃ ಇವರೆಲ್ಲರೂ ಆ ಸಂದರ್ಭದಲ್ಲಿ ಎಷ್ಟು ಪ್ರಯತ್ನ ಮಾಡಲಿಕ್ಕೆ ಆಗ್ತದೆ ಅಷ್ಟು ಪ್ರಯತ್ನ ಮಾಡಿದರೆ, ಆದರೆ ಅವರ ಈ ಕ್ರೌರ್ಯಕ್ಕೆ ನಮ್ಮ ಸುಹಾಸ್ ಬಲಿಯಾಗಿರ್ತಾರೆ. ಕ್ಯಾಮ್ರಾ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.